ಇವತ್ ಯಾಕೋ ನನ್ ನಸೀಬೇ ಸರಿ ಇಲ್ಲ ಅಂತ ಅನ್ಸುತ್ತೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇವತ್ತು ನಾನು ನಮ್ಮ ಊರ್ಗ್ ಹೋಗ್ಬೇಕಾಗಿತ್ತು. ಅದಕ್ಕೋಸ್ಕರ ಬೆಳಗ್ಗೆನೆ ಎದ್ದು ಪಟ್ ಅಂತ ಹೊರಟು ಸ್ವಲ್ಪ ದೂರ ಹೋಗಿದ್ದೆ. ಫುಲ್ ಅರ್ಜೆಂಟ್ ಆಗ್ಬಿಟ್ಟಿತ್ತು. ಅದಕ್ಕೋಸ್ಕರ ಪಟ್ ಅಂತ ಟೋಲ್ ಹತ್ರ ಸ್ಟಾಪ್ ಹಾಕಿ ಸಮಾಧಾನವಾಗಿ ಕೆಲಸ ಮುಗಿಸ್ಕೊಂಡು ಅಲ್ಲೇ ಒಂದ್ ಟೀ ಕುಡ್ದು ಇದೇ ವಾರದಲ್ಲಿ 2ನೇ ಸರಿ ಚಂದ್ರಾಯಪಟ್ಟಣಕ್ಕೆ ಬರ್ತಿರೋದ್ ನಾನು ಅಂತ ಅನ್ಕೊಂಡು ನಮ್ಮ ಅಣ್ಣನ ಮನೇಲಿ ತಿಂಡಿ ಮಾಡ್ಕೊಂಡು ಅಲ್ಲಿಂದ ಊರ್ಗೋಗಿ ಗಾಡಿ ಎತ್ಕೊಂಡು ನಮ್ ತೋಟದ ಮನೆಗೆ ಹೋದೆ. ಆದ್ರೆ ನನಗೇನೆ ಸೈಕ್ ಮಾಡೋ ತರ ಕೆಲ್ಸಗಳು ನನಗ ಕಾದಿದ್ವಿಲ್ಲಿ. ಇದಿಷ್ಟೇ ಸಾಲದು ಅಂತ ನನ್ ಗಾಡಿ ಬೇರೆ ಪಂಚರ್ ಆಗಿತ್ತು. ಬಿಡು ಹೋಗ್ಲಿ, ಏನು ಮಾಡಕ್ಕಾಗಲ್ಲ ಅಂತ ತೋಟದಲ್ಲಿ ಇರೋ ಕೆಲ್ಸಗಳನ್ನ ಮಾಡೋಣ ಅಂತ ನಾನು ಹೋದೆ. ಏನೇ ಹೇಳಿ ಈ ಬಿಸಿಲಲ್ಲಿ ಕೆಲಸ ಮಾಡೋ ಅಷ್ಟೊತ್ತಿಗೆ ದೇವ್ರೆ ಕಾಣಿಸ್ಬಿಡ್ತಾರೆ. ಬಿದ್ದಿರೋ ಕಾಯಿಗಳನ್ನೆಲ್ಲ ಹೊತ್ತಾಕಿ ಒಂದ್ ಎಳ್ನೀರ್ ಕುಡಿಯೋ ಅಷ್ಟೊತ್ತಿಗೆ ಕತ್ಲೆನೆ ಆಗೋಗಿತ್ತು. ಆಮೇಲೆ ರೆಡಿಯಾಗಿ ಗಾಡಿ ಎತ್ಕೊಂಡು ಹೋಗ್ಬೇಕಾದ್ರೆ ಗೊತ್ತಾಯ್ತು ಗಾಡಿನಲ್ಲಿ ಪೆಟ್ರೋಲ್ ಕೂಡ ಇಲ್ಲ ಅಂತ. ಸ್ಟಾಪ್ ಹಾಕಿ ಪೆಟ್ರೋಲ್ ಹಾಕ್ಸ್ಕೊಂಡು ಪಂಚರ್ ಆಗಿದ್ದ ಟೈರ್ಗೆ ಏರ್ ಹಾಕ್ಸ್ಕೊಂಡು ಸೀದಾ ಚಂದ್ರಾಯಪಟ್ಟಣದಲ್ಲಿ ನಡೀತಿದ್ದ ನನ್ನ ಫ್ರೆಂಡ್ ಮದುವೆಗೆ ಬಂದು ರೀಚ್ ಆದೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸ್ವಾಗ್ತಿತ್ತು ಅಂತ ಒಂದ್ ಸ್ವೀಟ್ ತಿಂದು ಅಲ್ಲೇ ಸ್ಟೇ ಆಗ್ಬಿಡೋಣ ಇವತ್ತು ಅಂತ ನಾವು ನಮ್ ಬಾಯ್ಸ್ ಎಲ್ಲರೂ ರೂಮ್ಗೆ ಹೋದ್ವಿ. ಫುಲ್ ವ್ಲಾಗ್ ನೋಡಕ್ ಇಂಟ್ರೆಸ್ಟ್ ಇರೋರು ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿ. 100K ತುಂಬಾ ಕ್ಲೋಸ್ ಇದೀವಿ. ಮರಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.